ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಅನಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶನಿವಾರದಂದು ವಿಶೇಷ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಶನೇಶ್ವರ ಸ್ವಾಮಿ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಅನ್ನ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಮಾತನಾಡಿದರು. ದೇವಾಲಯದ ಪ್ರಧಾನ ಅರ್ಚಕರು ಕಾಂತರಾಜ್ರವರು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ನೀಲಾ ಹೃದಯಾಂಬುಜವಾಸ ನಮೋ ವರದಾ ಸುಖದಾ ಶುಭದಾತ ನಮೋ. ಮೂಲತಃ ಇದು ಒಂದು ಶನೇಶ್ವರ ದೇವಸ್ಥಾನ ಆಗಿರುವಂತಹದ್ದು. ಪ್ರತಿಯೊಬ್ಬರೂ ಕೂಡ ಭಕ್ತಾದಿಗಳು ಮನುಷ್ಯ ಅಂತ ಹೇಳಿ ಜನಿಸಿದ ಮೇಲೆ ಅವನಿಗೆ ನಾನಾ ಥರದ ಕಷ್ಟಗಳು ಇರ್ತವೆ. ಆ ಕಷ್ಟಗಳನ್ನು ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಂಕಟ ಬಂದಾಗಲೇ ದೇವ್ರ ಹತ್ರ ಬರುವಂತಹದ್ದು. ಹಾಗಾಗಿ ನಾನು ಕೂಡ ಬಹಳಷ್ಟು ಒಂದು ಸುಮಾರು 20 ವರ್ಷ ನಾವು ಇಲ್ಲಿ ಬಂದಿದ್ದಾಗಿರ್ಬೋದು. ಆವಾಗಲಿಂದನೂ ಈ ದೇವಸ್ಥಾನ ಅಷ್ಟರ ಮಟ್ಟಿಗೆ ಇರಲಿಲ್ಲ ಮೊದಲು ನಾನು ನೋಡಿದ ಹಾಗೆ. ತದನಂತರದಲ್ಲಿ ಈ ಮಟ್ಟಕ್ಕೆ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ದೇವರ ಮಹಿಮೆ. ಇಲ್ಲಿರುವಂತಹ ಶನೇಶ್ವರ ದೇವಸ್ಥಾನ ಬಂದಂತಹ ಎಲ್ಲ ಭಕ್ತಾದಿಗಳು ಕೂಡ ಅವರ ಒಂದು ಕಷ್ಟಗಳನ್ನು ನೀಗಿಸೋದಕ್ಕೆ ಪರಿಹಾರವನ್ನು ನೀಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನನಗೂ ಕೂಡ ಎಷ್ಟೋ ವಿಚಾರಗಳಲ್ಲಿ ನನ್ನ ಮನಸ್ಸಿನಲ್ಲಿ ಅಂದರೆ ಬಾಯಿಗೆ ಹೇಳಲಿಕ್ಕೆ ಇಷ್ಟಪಡಲ್ಲ, ಮನಸ್ಸಿನಲ್ಲಿ ಇರೋದಾದರೆ ನಮಗೆ ಎಷ್ಟೋ ಕಷ್ಟಗಳು ಇದ್ದಿದ್ದನ್ನು ಹೋಗ್ಲಾಕಿದ್ದಾನೆ. ಅದೇ ರೀತಿಯಾಗಿ ಇದೊಂದು ಈ ದೇವಸ್ಥಾನದ ಮಹಿಮೆನೆ ಅಂತೇಳಿ ಅನ್ಕೊಳ್ತೀವಿ. ಹಾಗಾಗಿ ಬೇರೆಯವ್ರಿಗೆ ಹೇಳ್ಕೊಳ್ಳುವಂತಹದ್ದು ನಮ್ಮ ಉದ್ದೇಶ ಏನೂ ಅಲ್ಲ. ದೇವರಲ್ಲಿ ಭಕ್ತಿಯಿಂದ ನಾವು ಇವತ್ತಿಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರೆ ಇಂತಹ ಒಂದು ದೇವಸ್ಥಾನದಲ್ಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೊಂಡ್ರು ಕೂಡ ಆ ಒಂದು ಕೋರಿಕೆಗಳು ಇದುವರೆಗೂ ನೆರವೇರಿದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ದೇವಸ್ಥಾನದ ಹೆಸರನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡೋದೇ ಆದ್ರೆ ಹೊಸಕೋಟೆ ತಾಲೂಕು ಸಮೇತನಹಳ್ಳಿ ಗ್ರಾಮದಲ್ಲಿರುವಂತಹ ಶನೇಶ್ವರ ದೇವಸ್ಥಾನ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು 10-15 ವರ್ಷ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. 15 ವರ್ಷ ನಾವು ಅನುದಾನ ಮಾಡ್ತೀವಿ ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನಕ್ಕೆ ಬಂದಾಗಲ್ಲ ನಮ್ಗೆ ಒಳ್ಳೆ ಚೆನ್ನಾಗಾಗತ್ತೆ. ನಮ್ಮ ಫ್ಯಾಮ್ಲಿಗೆ ನಮ್ಮ ಇವ್ರಿಗೆಲ್ಲೂ ಚೆನ್ನಾಗಿ ದೇವ್ರು ಚೆನ್ನಾಗಿ ಒಳ್ಳೇದಾಗ ಆ ವಿಚಾರಕ್ಕೆ ನಾವು ನಮ್ಮ ಫ್ಯಾಮ್ಲಿ ಫುಲ್ಲು ನಾವು ಎಲ್ಲರೂ ವರ್ಷ ನಾವು ಈ ದೇವಸ್ಥಾನಕ್ಕೆ ಯಾವಾಗ ಬಂದು ಪೂಜೆ ಮಾಡ್ಕೊಂಡು ನಾವು ಆ ಸ್ವಾಮಿಗಳು ಇವರು ಅವ್ರ ತಂದೆ ಇದ್ದ ಕಾಲದ ನಾವು ಬರ್ತಾ ಇರೋದು. ಇವ್ರು ನಮ್ಮ ಸ್ವಾಮಿಗಳವರಲ್ಲಿ ಪೂಜಾರಿ ಸ್ವಾಮಿಗಳು. ಆ ಸ್ವಾಮಿಗಳಿಂಕನೇ ಇನ್ನೂ ಡೆವಲಪ್ಮೆಂಟ್ ಆಗ್ತದೆ, ಒಳ್ಳೆ ಅಭಿವೃದ್ಧಿ ಆಗ್ತದೆ. ಆ ಸ್ವಾಮಿಗಳು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾವ್ರೆ ಸ್ವಾಮಿ. ಈ ದೇವಾಲಯಕ್ಕೆ ಬಂದಾಗ ಈ ದೇವಾಲಯ ಒಳ್ಳೆ ಇದು ಆಗದೆ, ಈ ಒಳ್ಳೇದಾಗದೆ. ಈ ದೇವಸ್ಥಾನ ಬಂದಾಗ ಚೆನ್ನಾಗಿ ಒಳ್ಳೆಯದಾಗದೆ. ಬಂದಿರೋ ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೇದಾಗ್ತದೆ. ಇಲ್ಲಿ ಬಂದು ದೇವಸ್ಥಾನ ಬಂದವ್ರಿಗೆಲ್ಲ ಒಳ್ಳೇದಾಗ್ತದೆ. ನಾಗರಾಜ್ ಅಂತ ಕಲ್ಕುಂಟೆ ಗ್ರಾರ ಗ್ರಾಮ ಪಂಚಾಯತಿ ಸದಸ್ಯರು. ಒಳ್ಳೇದಾಗ್ತದೆ ಇಲ್ಲಿ ಬಂದಾಗ. ರವಿಪುತ್ರಂ ಯಮಾಗ್ರಜಂತಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ನಮಸ್ತೆ ಶಿಕ್ಷಕರೇ, ನನ್ನ ಹೆಸರು ಶಿವಕುಮಾರ್ ಅಂತ, ಇದೇ ಗ್ರಾಮದವನು. ಸುಮಾರು ನಾನು ಒಂದು 10 ವರ್ಷ ವಯಸ್ಸಿನಿಂದ ಬರ್ತಾ ಇದ್ದೀನಿ. 20-25 ವರ್ಷದಿಂದ ಬರ್ತಾ ಇದ್ದೀನಿ. ನಾನಿರೋದು ಇವಾಗ ಬನಶಂಕರಿನಲ್ಲಿರೋದು. ಅಲ್ಲಿಂದ ಪ್ರತಿ ಶುಕ್ರವಾರ ಸಂಜೆ ಇಲ್ಲಿ ಬಂದು ಪ್ರಸಾದಕ್ಕೆ ಸಹಾಯ ಮಾಡ್ತೀವಿ. ಮತ್ತೆ ಬೆಳಗ್ಗೆ ಶನಿವಾರ ದೇವರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ಶನಿವಾರ ಬರ್ತಾ ಇರ್ತೀವಿ. ಬಂದಾಗಿಂದ ಏನೋ ಒಂದು ಶಕ್ತಿ ಬರುತ್ತೆ ನಮ್ಮಲ್ಲಿ. ನಾಳೆ ಏನು ಮಾಡಬೇಕು ಕೆಲಸಕ್ಕೆ ಶಕ್ತಿ ಪೂರ್ವಕ ಆಗುತ್ತೆ ನಮಗೆ. ಇಲ್ಲಿ ಬರೆಯೋ ಪ್ರತಿಯೊಬ್ಬರಿಗೂ ಆ ದೇವರು ಶಕ್ತಿ ಕೊಡಲಿ, ಅವರ ಕೇಳ್ಕೊಂಡಿದ್ದ ಕಾರ್ಯಗಳೆಲ್ಲ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದು ನೋಡಿ, ಇರೋ ಜಾಗ ಬಂದು ಹೊಸಕೋಟೆ ತಾಲೂಕು ಸಮೇತನಹಳ್ಳಿ ಗ್ರಾಮ ಅನಗೊಂಡನಹಳ್ಳಿ ಹೋಬಳಿಯಲ್ಲಿರುವಂಥ ಶ್ರೀ ಶನೇಶ್ವರ ಸ್ವಾಮಿ ಅವರು ತುಂಬಾ ಪವರ್ಫುಲ್ ಆಗಿದ್ದಾರೆ. ಇಲ್ಲಿ ಬರುವಂಥ ಭಕ್ತರಿಗೆಲ್ಲರಿಗೂ ಅವ್ರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತ ನಾನು ದೇವರಲ್ಲಿ ಕೋರ್ಕೊಳ್ತೀನಿ. ಶನಿದೇವನೇ ಸೂರ್ಯ ಸುನಂದನ ಶನಿರಾಜನೇ ಕಶ್ಯಪ ಗೋತ್ರನೇ ಗ್ರಹ
ವಜ್ರಾಂಕುಶಧರ ಶನಿರಾಜನೇ ಸ್ತೋತ್ರಗಮ್ಯನೇ ಶನಿದೇವನೇ ದಿವ್ಯ ದೇಹನೇ ಜಗಪಿತನೇ ರಕ್ಷಿಸು ರಕ್ಷಿಸು ಶನಿದೇವನೇ ಸೂರ್ಯ ಸುನಂದನ ಶನಿರಾಜನೇ ಕಶ್ಯಪ ಗೋತ್ರನೇ ಗ್ರಹತೇಜನೇ ಆಗೇಯ ವಾಹನ ಪರಮಾತ್ಮನೇ ರಕ್ಷಿಸು ರಕ್ಷಿಸು ಶನಿದೇವನೇ ಹರನಾ ಶಿಷ್ಯನೇ ಶನಿರಾಜನೇ ಹರಿಯ ಪೂಜಿಸೇ ಒಲಿವಾತನೇ ಆರ್ತರ ರಕ್ಷಿಸಿ ಸಲಹುವನೇ ರಕ್ಷಿಸು ರಕ್ಷಿಸು శనిదేవనే అన్ని అంతా మంచి జరుగుతుంది స్వామి కాడికి దర్శనానికి వచ్చాం కాళహస్తి ఆంధ్రప్రదేశ్. 6 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನನಗೆ ಕೆಲಸ ಸಿಕ್ಕಿರೋದು ಈ ದೇವಸ್ಥಾನದಿಂದಲೇ. ಪ್ರತಿ ತಿಂಗಳು ನನಗೆ ಏನು ಸ್ಯಾಲ್ರಿ ಬರುತ್ತೋ ಅದರಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ದೇವ್ರಿಗೋಸ್ಕರ ಸೇವೆ ಮಾಡ್ತೀನಿ. ಬರುತ್ತೋ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ದೇವ್ರ ಸೇವೆನೂ ಮಾಡ್ತೀನಿ. ಪ್ರತಿ ವಾರನೂ ಬರ್ತೀವಿ. ಶನಿವಾರ ಎಲ್ಲ ಒಳ್ಳೇದಾಗಿದೆ. ನಿತ್ಯವು ನಿನ್ನನು ಪೂಜಿಸುವೆ ನಿನ್ನಯ ನಾಮವ ನಾನುಡಿವೆ నిన్నయ ధ్యానది ముಳುగిరు. నా పేరు శివశంకర్. మాది ఆంధ్రప్రదేశ్, తిరుపతి జిల్లా. మేము బెంగళూరులో ఉంటున్నాము. సో ప్రతి శనివారం ఇక్కడికి వస్తాము శనేశ్వర స్వామి గుడికి. సో మాకంతా మంచి జరుగుతుంది ఇక్కడ. సో మేము అనుకున్నవన్నీ నెరవేరుస్తున్నాయి. సో సమతనహల్లి, బెంగళూరు, హొస్కోట తాలూకా, వైట్ ఫీల్డ్. మా పేరు శివశంకర్. మేము ఉండేది మేము కోరుకున్నట్టు అన్నీ జరుగుతున్నాయి. సో మేము అందుకే ప్రతి శనివారం ఆల్మోస్ట్ మ్యాక్సిమం వస్తాం ఇక్కడికి. వచ్చి కోరికలు తీర్చుకొని, మొక్కుబడులు తీర్చుకొని, తైలాభిషేకం చేసుకొని వెళ్తాము. మేము వచ్చేది కాకుండా మా ఇంటికి వచ్చిన బంధువులకి, మా లేఅవుట్లో ఉన్న ఫ్యామిలీ మెంబర్స్కి, మా ఏరియాలో అందరికి చెప్తున్నాము. మంచి ప్రసిద్ధి కలిగిన పుణ్యక్షేత్రం లాగా ఉంది సమతనహల్లి శనేశ్వర స్వామి టెంపుల్. అందరికీ మంచి జరుగుతుంది. చాలా ప్రసిద్ధి కలిగిన దేవాలయం, శనేశ్వర దేవాలయం. ఓం శనేశ్వరాయ నమః. మంగళ కరుణిసు శని